ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmagga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರಾಜ್ಯದಲ್ಲೀಗ ವಕ್ಫ್ ವಿವಾದ ತಣ್ಣಗಾಗೋ ಮುಂಚೆನೆ ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಂದು ದೊಡ್ಡ ಚರ್ಚೆಗೆ ಕಾರಣವಾಗೋ ವಿಚಾರ ಬಂದಿದೆ. ಸಿವಿಲ್ ಕಾಮಗಾರಿಗಳ ಗುತ್ತಿಗೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮುಸ್ಲಿಮರಿಗೆ 4% ಮೀಸಲಾತಿ ಕೊಡೋಕೆ ಮುಂದಾಗಿದೆ ಅನ್ನೋ ಸುದ್ದಿ ಹರಿದಾಡಿತ್ತು. ಬಿಜೆಪಿ ಸೇರಿದ ಹಾಗೆ ವಿಪಕ್ಷಗಳು ತೀವ್ರ ಆಕ್ರೋಶ ಹೊರಹಾಕಿದ ಹಾಗೆ ಖುದ್ದು ಸಿಎಂ ಕಚೇರಿ ಈಗ ಸ್ಪಷ್ಟೀಕರಣ ಕೊಟ್ಟಿದೆ. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಡಬೇಕು ಅನ್ನೋ ಬೇಡಿಕೆ ಇದೆ, ಆದರೆ ರಾಜ್ಯ ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವನೆ ಈಗ ಇಲ್ಲ ಅಂತ ಹೇಳಿದೆ. ಆದರೆ ಇನ್ನೊಂದು ಕಡೆ 4% ಮೀಸಲಾತಿಗಾಗಿ ಅಲ್ಪಸಂಖ್ಯಾತ ಶಾಸಕರು, ಸಚಿವರು ಕೊಟ್ಟಿರೋ ಪ್ರಸ್ತಾವನೆಗೆ ಸಿಎಂ ಸಿದ್ದರಾಮಯ್ಯ ಸಹಿ ಹಾಕಿ ಕಡತ ಮಂಡಿಸೋಕೆ ಸೂಚನೆ ಕೂಡ ಕೊಟ್ಟಿದ್ದಾರೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಆದರೆ ಇದಕ್ಕೆ ಸದ್ಯ ಯಾವುದೇ ಸ್ಪಷ್ಟೀಕರಣ ಇಲ್ಲ. ಇನ್ನು ಈ ವಿಚಾರವಾಗಿ ಗುತ್ತಿಗೆ ಕಾಮಗಾರಿಗಳಲ್ಲಿ SC ಮತ್ತು STಗೆ ಮೀಸಲಾತಿ ನೀಡಿದ ಮಾದರಿಯಲ್ಲೇನೆ ಮುಸ್ಲಿಮರಿಗೂ ಮೀಸಲಾತಿ ಕೊಡಬೇಕು ಅಂತ ಒಂದು ನಿಯೋಗ ಸಿಎಂರನ್ನ ಭೇಟಿ ಮಾಡಿ ಈಗ ಆಲ್ರೆಡಿ ಮನವಿಯನ್ನ ಸಲ್ಲಿಸಿದೆ. ಅದರಲ್ಲಿ ಮುಖ್ಯವಾಗಿ ಸಿಎಂ ಅವರ ರಾಜಕೀಯ ಕಾರ್ಯದರ್ಶಿಯಾಗಿರುವಂಥ ನಜೀರ್ ಅಹಮದ್, ಸಚಿವ ಜಮೀರ್ ಅಹಮದ್ ಖಾನ್, ರಹೀಂ ಖಾನ್, ತನ್ವೀರ್ ಸೇಠ್, ವಿಧಾನ ಪರಿಷತ್ನ ಮುಖ್ಯ ಸಚೇತಕ ಸಲೀಂ ಅಹಮದ್, ಶಾಸಕ ಅಬ್ದುಲ್ ಜಬ್ಬಾರ್, NA ಹ್ಯಾರಿಸ್, ರಿಜ್ವಾನ್ ಅರ್ಷದ್, ಆಸಿಫ್ ಸೇಠ್, ಬಲ್ಕೀಸ್ ಬಾನು ಸೇರಿ ಹಲವು ನಾಯಕರಿದ್ದಾರೆ ಅಂತ ಹೇಳಲಾಗ್ತಿದೆ. ಏನು ಈ ಮೀಸಲಾತಿ ವಿಚಾರವಾಗಿ ಬಿಜೆಪಿ ನಾಯಕ CT ರವಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಹಿಂದೂಗಳು ಹಾಗೂ ರೈತರ ಭೂಮಿಯನ್ನ ವಕ್ಫ್ಗೆ ನೀಡಿ ತಾನು ಹಿಂದೂ ಹಾಗೂ ರೈತ ವಿರೋಧಿ ಅಂತ ಸರ್ಕಾರ ಪ್ರೂವ್ ಮಾಡಿತ್ತು. ಆದರೆ ಈಗ ತನ್ನ ತುಷ್ಟೀಕರಣ ರಾಜಕೀಯದ ಮತ್ತೊಂದು ಮಜಲನ್ನ ತಲುಪಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರ ಶರಿಯಾ ಕಾನೂನು ಹೇರಿಕೆ ಮಾಡೋಕೆ ಹೊರಟಿದೆ ಅಂತ CT ರವಿ ಕಿಡಿಕಾರಿದ್ದಾರೆ. ಆದರೆ ಗಮನಕ್ಕಿರಲಿ, ಇದುವರೆಗೂ ಕೂಡ ಇದು ಮೀಡಿಯಾ ರಿಪೋರ್ಟ್ಸ್ನಲ್ಲಿ ಅಷ್ಟೇ ಇದೆ. ಮಾಧ್ಯಮಗಳು ಕೂಡ ಕೇಳಿದಾಗ ಒಬ್ಬ ಡೈರೆಕ್ಟ್ ಕಾಂಟ್ಯಾಕ್ಟ್ನಲ್ಲಿ ಈ ಒಂದು ಡಿಸ್ಕಷನ್ನಲ್ಲಿ ಇದ್ದಂಥ ವ್ಯಕ್ತಿ ಅದನ್ನು ಎಕ್ಸಾಮಿನ್ ಮಾಡ್ತಿದ್ದೀವಿ, ಪರಿಶೀಲಿಸ್ತಿದ್ದೀವಿ ಅಷ್ಟೇ ಅಂತ ಹೇಳಿದ್ದಾರೆ ಅಂತ ಮಿಂಟ್ ಮಾಧ್ಯಮ ಕೂಡ ವರದಿ ಮಾಡಿದೆ. ನಾವು ಕೇಳಿದಾಗ ಈ ರೀತಿ ರಿಪ್ಲೈ ಬಂತು, ಇನ್ನೂ ಡಿಸಿಷನ್ ಆಗಿಲ್ಲ, ಅದನ್ನು ಚೆಕ್ ಮಾಡ್ತಿದ್ದೀವಿ ಅಂತ ರಿಪ್ಲೈ ಬಂತು ಅಂತ ಮಿಂಟ್ ಮಾಧ್ಯಮ ಕೂಡ ವರದಿ ಮಾಡಿದೆ. ಮುಖ್ಯಮಂತ್ರಿಗಳ ಕಚೇರಿಯನ್ನು ಕೇಳಿದಾಗ ಸದ್ಯಕ್ಕೆ ಆ ರೀತಿಯ ಪ್ರಪೋಸಲ್ ನಮ್ಮ ಮುಂದೆ ಇಲ್ಲ, ಬೇಡಿಕೆ ಆ ರೀತಿ ನಮ್ಮ ಮುಂದೆ ಇದೆ ಅಷ್ಟೇ ಅಂತ ಮುಖ್ಯಮಂತ್ರಿಗಳ ಕಚೇರಿ ಕೂಡ ಸ್ಪಷ್ಟೀಕರಣ ಕೊಟ್ಟಿದೆ. ಸೊ ಇದುವರೆಗೂ ಅಫಿಷಿಯಲ್ ಡಿಸಿಷನ್ ಆಗಿದೆ, ಈ ವಿಚಾರದಲ್ಲಿ ನಿರ್ಧಾರ ತಗೊಂಡ್ಬಿಡ್ತು ಸರ್ಕಾರ ಅಂತ ಇನ್ನೂ ಆಗಿಲ್ಲ. ಸ್ನೇಹಿತರೆ, ನಿಮಗೆ ಲಿಂಕ್ಡ್ಇನ್ ಗೊತ್ತಾ? ಇದು ತುಂಬ ಇಂಪಾರ್ಟೆಂಟ್. ಕೋವಿಡ್ ನಂತರ ಇಡೀ ಜಗತ್ತೇ ಚೇಂಜ್ ಆಗಿದೆ. ಭಾರತದಲ್ಲಿ 85% ಯುವಕರಿಗೆ ಒಳ್ಳೆ ಜಾಬ್ ಸಿಗ್ತಾ ಇಲ್ಲ. ಇಂಥ ಟೈಮ್ನಲ್ಲಿ ಜಾಬ್ ಹುಡುಕೋ ಮಾಡರ್ನ್ ಮೆಥಡ್ಸ್ ಕಲೀಲೇಬೇಕು. ನಿಮಗೆ ಗೊತ್ತಿದೆಯೋ ಇಲ್ವೋ, ಲಿಂಕ್ಡ್ಇನ್ ಈಗ ಜಾಬ್ ಗಳಿಸೋ ಹೊಸ ವೇದಿಕೆಯಾಗಿ ಹೋಗಿದೆ. ಇಲ್ಲಿ ಟಾಪ್ ಕಂಪನಿಗಳ CEOಗಳು, HR ಮ್ಯಾನೇಜರ್ಗಳು ಹಾಗೂ ಉದ್ಯೋಗಿಗಳು ಡೈರೆಕ್ಟ್ 1-to-1 ಕಮ್ಯುನಿಕೇಟ್ ಮಾಡ್ತಾರೆ, ಐಡಿಯಾ ಶೇರ್ ಮಾಡ್ತಾರೆ, ಚಾಟ್ ಮಾಡ್ತಾರೆ. ಆದರೆ 90% ಜನರಿಗೆ ಲಿಂಕ್ಡ್ಇನ್ ಹೇಗೆ ಬಳಸಬೇಕು ಅಂತಾನೆ ಗೊತ್ತಿಲ್ಲ. ತುಂಬ ಜನಕ್ಕೆ ಅದು ಇರೋದೇ ಗೊತ್ತಿಲ್ಲ. ಈಗ AI ಯುಗ. AI ಬಳಸಿ ಲಿಂಕ್ಡ್ಇನ್ನಲ್ಲಿ ಪವರ್ಫುಲ್ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಬಹುದು. ಈ ಲಿಂಕ್ಡ್ಇನ್ ಮೈಕ್ರೋಸಾಫ್ಟ್ ಒಡೆತನದ ಒಂದು ಜಾಬ್ ಓರಿಯೆಂಟೆಡ್ ಸೋಷಿಯಲ್ ನೆಟ್ವರ್ಕ್. ಇದನ್ನು ಮಾಸ್ಟರ್ ಮಾಡೋಕ್ಕೂ ಕೂಡ, ಇದರ ಕಂಟ್ರೋಲ್ ಸಾಧಿಸೋಕ್ಕೂ ಕೂಡ ಈಗ ಒಂದು ಅಡ್ವಾನ್ಸ್ಡ್ ಲಿಂಕ್ಡ್ಇನ್ ಟ್ರೈನಿಂಗ್ ಪ್ರೋಗ್ರಾಮ್ ಬಂದಿದೆ. ಕೇವಲ 2 ಗಂಟೆಗಳ ಕ್ಲಾಸ್ನಿಂದ ಲಿಂಕ್ಡ್ಇನ್ ಎಕ್ಸ್ಪರ್ಟ್ ಆಗಬಹುದು. 20ಕ್ಕೂ ಅಧಿಕ AI ಟೂಲ್ ಹೇಳ್ಕೊಡ್ಲಾಗುತ್ತೆ. ಇದರಿಂದ ನೀವು ನಿಮ್ಮ ಪರ್ಸನಲ್ ಬ್ರ್ಯಾಂಡಿಂಗ್ ಮಾಡ್ಕೊಳ್ಳೋದು ಹೇಗೆ, ಸರಿಯಾಗಿ ಜಾಬ್ ಹುಡ್ಕೊಳ್ಳೋದು ಹೇಗೆ, ದೊಡ್ಡ ಕಂಪನಿಗಳು ನಿಮ್ಮನ್ನು ನೋಟಿಸ್ ಮಾಡೋ ರೀತಿಯಲ್ಲಿ ಏನು ಮಾಡಬಹುದು, ನೀವು ರೆಸ್ಯೂಮೆ ಪ್ರಿಪೇರ್ ಮಾಡೋದು ಹೇಗೆ ಅನ್ನೋದನ್ನು ಕಲಿತೀರಾ. 10 ಲಕ್ಷ ಜನ ಆಲ್ರೆಡಿ ಈ ಆನ್ಲೈನ್ ಕೋರ್ಸ್ನ ಅಟೆಂಡ್ ಮಾಡಿದ್ದಾರೆ. ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಇದರ ಲಿಂಕ್ ಇದೆ. mastmagga.comನ ಮೊದಲ 1,500 ವೀಕ್ಷಕರಿಗೆ ಇದು ಫ್ರೀ ಇರುತ್ತೆ. ಆಸಕ್ತರು ಚೆಕ್ ಮಾಡಿ. ಹಾಗೆ ಅಲ್ಲೇ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಜಾಯಿನ್ ಆಗಿ ಇನ್ನಷ್ಟು ಡೀಟೇಲ್ಸ್ ಬೇಕಾದರೂ ಪಡಿಬೋದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ಸ್ ಇದಾವೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ UP CM ಯೋಗಿ ಆದಿತ್ಯನಾಥರ ನಡುವೆ ಭಾರೀ ವಾಕ್ಸಮರ ನಡೆದಿದೆ. ಯೋಗಿಯನ್ನ ಟೀಕಿಸೋ ಸಂದರ್ಭದಲ್ಲಿ ಖರ್ಗೆ ನಿಜವಾದ ಯೋಗಿ ಬಾಟೆಂಗೆ ತೋ ಕಾಟೆಂಗೆ, ಆದರೆ ನಮ್ಮನ್ನ ಡಿವೈಡ್ ಮಾಡಕ್ ಬಂದ್ರೆ ಕಡಿತೀವಿ ಅನ್ನೋ ರೀತಿ ಮಾತನಾಡಲ್ಲ, ಈ ಮಾತನ್ನ ಉಗ್ರರು ಮಾತ್ರ ಬಳಸ್ತಾರೆ ಅಂತ ಹೇಳಿದ್ದಾರೆ. ಹಾಗೂ ಉಪಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಖರ್ಗೆ ಸಾಧುಗಳ ಬಟ್ಟೆ ಗೇರುವ ಅಂದ್ರೆ ಈ ಕಾವಿ ಬಗ್ಗೆ ಕೂಡ ಟೀಕಿಸಿದರು. ಅನೇಕ ನಾಯಕರು ಸನ್ಯಾಸಿಗಳ ವೇಷದಲ್ಲಿ ಬದುಕ್ತಾ ಇದ್ದಾರೆ, ಕೆಲವರು ಅದನ್ನೇ ಬಳಸಿ ಮುಖ್ಯಮಂತ್ರಿಗಳು ಕೂಡ ಆಗಿದ್ದಾರೆ.
ಅವರು ಬೋಳಮಂಡೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಇಂಥವ್ರು ಸನ್ಯಾಸಿ ಬೇಕಾದ್ರೆ ಆಗ್ಲಿ, ಆದ್ರೆ ಪಾಲಿಟಿಕ್ಸ್ ನಲ್ಲಿ ಇರಬಾರ್ದು ಇಂಥವರೆಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಯೋಗಿ ಆದಿತ್ಯನಾಥ್, ಯೋಗಿ ಆಗಿದ್ದವರಿಗೆ ದೇಶವೇ ಮೊದಲ ಆದ್ಯತೆಯಾಗಿರುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಕಳೆದ 3 ದಿನಗಳಿಂದ ಖರ್ಗೆ ಅವರ ಮಾತುಗಳನ್ನ ಕೇಳ್ತಾ ಇದ್ದೀನಿ. ಖರ್ಗೆ ಮತ್ತು ಕಾಂಗ್ರೆಸ್ ನಾಯಕರಿಗೆ ತುಷ್ಟೀಕರಣ ರಾಜಕೀಯವೇ ಮೇಲು, ಅಂದ್ರೆ ಅಪೀಸ್ಮೆಂಟ್ ಪಾಲಿಟಿಕ್ಸೇ ಮೇಲು, ಆದ್ರೆ ನಾನು ಯೋಗಿ, ನನಗೆ ರಾಷ್ಟ್ರವೇ ಮೊದಲು ಅಂತ ಮಹಾರಾಷ್ಟ್ರದಲ್ಲಿ ಚುನಾವಣಾ ರ್ಯಾಲಿಯಲ್ಲಿ ಯೋಗಿ ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ನಿಮ್ಮ ವಯಸ್ಸಿನ ಬಗ್ಗೆ ಗೌರವ ಇದೆ, ನೀವು ಕೋಪಗೊಳ್ಳೋದಾದ್ರೆ ನಮ್ಮ ಮೇಲಲ್ಲ, ಹೈದರಾಬಾದ್ನ ನಿಜಾಮರು ಮತ್ತವರ ರಜಾಕಾರರ ವಿರುದ್ಧ ನೀವು ಕೋಪಗೊಳ್ಳಬೇಕು ಅಂತ ಖರ್ಗೆಗೆ ಯೋಗಿ ಅವರ ಈ ಜೀವನದ ಆರಂಭಿಕ ಕಾಲಘಟ್ಟವನ್ನ ಕೆಣಕಿ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಹೈದರಾಬಾದ್ನ ನಿಜಾಮರ ಕಾಲದಲ್ಲಿ ರಜಾಕಾರರ ದಾಳಿಯಲ್ಲಿ ಖರ್ಗೆ ಅವರ ಫ್ಯಾಮಿಲಿ ದೊಡ್ಡ ನಷ್ಟವನ್ನು ಅನುಭವಿಸಿತ್ತು. ಅವರ ಫ್ಯಾಮಿಲಿ ಇದ್ದ ಮನೆಗೇನೆ ಬೆಂಕಿ ಇಡಲಾಗಿತ್ತು, ಒಳಗಿದ್ದವರು ಸಜೀವವಾಗಿ ದಹನ ಆಗಿದ್ದಂಥ ಘಟನೆ ಕೂಡ ಆಗಿತ್ತು. ಅದನ್ನ ನೆನಪಿಸಿದ್ದಾರೆ ಯೋಗಿ ಆದಿತ್ಯನಾಥ್ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಇನ್ನು ಕೋವಿಡ್ ಹಗರಣದ ಬಳಿಕ ಮಾಜಿ ಸಿಎಂ BS ಯಡಿಯೂರಪ್ಪಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಬಿಗ್ ಶಾಕ್ ಕೊಡೋಕೆ ಮುಂದಾಗಿದೆ. ಅಷ್ಟೇ ಅಲ್ಲ, ಅದಕ್ಕಾಗಿ ಒಂದು ತನಿಖಾ ತಂಡವನ್ನ ಕೂಡ ನೇಮಿಸಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ KKRDB ಅಕ್ರಮದ ಕುರಿತು ತನಿಖೆಗೆ ರಾಜ್ಯ ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದೆ. 2020-23 ಟೈಮ್ನಲ್ಲಿ BSY CM ಆಗಿದ್ದಾಗ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ, ಕೃಷಿ ಮತ್ತು ಸಾಂಸ್ಕೃತಿಕ ಸಂಘ ರಚನೆ ಮಾಡಲಾಗಿತ್ತು. ಆಗ ದತ್ತಾತ್ರೇಯ ಪಾಟೀಲ್ ರೇವೂರ್ ಈ ಸಂಘದ ಅಧ್ಯಕ್ಷರಾಗಿರುವುದಕ್ಕಾಗಿ ಪ್ರತಿ ವರ್ಷ 100 ಕೋಟಿ ರೂಪಾಯಿಯಂತೆ 300 ಕೋಟಿ ರೂಪಾಯಿ ಅನುದಾನವನ್ನು ರಿಲೀಸ್ ಮಾಡಿದ್ರು. ಆದರೆ ಈ ಅನುದಾನದ ಬಳಕೆಯಲ್ಲಿ ದುರ್ಬಳಕೆ ಆಗಿದೆ ಅಂತ ಆರೋಪ ಮಾಡಲಾಗ್ತಾ ಇದೆ. ಹೀಗಾಗಿ ಸರ್ಕಾರ ಈ ಸಂಬಂಧ ತನಿಖೆಗಾಗಿ ನಿವೃತ್ತ IAS ಸುಧೀರ್ ಕುಮಾರ್ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಿದೀವಿ ಅಂತ ಹೇಳಿದೆ. ಅಷ್ಟೇ ಅಲ್ಲ, ಕೋವಿಡ್ ಟೈಮ್ನಲ್ಲಿ ಮೃತಪಟ್ಟ ಶಿಕ್ಷಕರ ಕುಟುಂಬಕ್ಕೆ ಪರಿಹಾರ ಕೊಟ್ಟಿರೋದು, ದೇಸಿ ಹಸು ಸಾಕಣೆಗೆ ಪ್ರೋತ್ಸಾಹ ಧನ ವಿತರಣೆ ಹಾಗೂ 1 ಕೋಟಿ ಸಸಿ ನೆಟ್ಟಿರೋ ಬಗ್ಗೆ ಕೂಡ ಈ ಸಮಿತಿ ತನಿಖೆ ನಡೆಸೋಕೆ ಸರ್ಕಾರ ಸಮಿತಿಗೆ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಕೋವಿಡ್ ಹಗರಣದ ಬಳಿಕ BSY ರನ್ನ ಮತ್ತೆ ಸಿದ್ದು ಸರ್ಕಾರ ಈಗ ಹೊಸ ಇನ್ಯಾವ್ಯಾವ ಕೇಸಲ್ಲಿ ಹಿಡಿಬಹುದು ಅಂತ ಹೇಳಿ ಹಿಡಿಯೋಕೆ ಪ್ರಯತ್ನ ಪಡ್ತಿರೋದು ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ವಿ ಸಪೋರ್ಟ್ ದಿಸ್. ನಮಗಂತೂ ಇದು ಆಗಬೇಕು. ಇಲ್ಲ ಅಂತ ಹೇಳಿದ್ರೆ, ಇವರು ಅಧಿಕಾರದಲ್ಲಿದ್ದಾಗ ಅವ್ರದ್ದು ಇವರು ಬೆಳಕಿಗೆ ತಂದಿಲ್ಲ ಅಂತ ಹೇಳಿದ್ರೆ, ನೆಕ್ಸ್ಟ್ ಅವರು ಬಂದಾಗ ಇವ್ರದ್ದು ಬೆಳಕಿಗೆ ತಂದಿಲ್ಲ ಅಂತ ಹೇಳಿದ್ರೆ ಇನ್ಯಾರು ಅವರವರ ಅವಧಿದು ಅವರವರೇ ಹೊರಗೆ ತರ್ತಾರ? ಇಲ್ಲ, ಹಿಂಗೆ ಆಗಬೇಕು, ಬೇರೆ ದಾರಿ ಇಲ್ಲ ಸದ್ಯಕ್ಕೆ. ಹಾಗಾದ್ರೂ ಮಾಡ್ಕೊಳ್ಳಿ ಬಿಡಿ. ಅತ್ತ ಬಿಜೆಪಿ ಅವಧಿಯಲ್ಲಿನ ಕೋವಿಡ್ ಹಗರಣದ ಬಗ್ಗೆ ಕೆಲ ಸ್ಫೋಟಕ ಅಂಶಗಳು ಹೊರಬಿದ್ದಿವೆ. ಈ ಹಗರಣದ ವಿಚಾರವಾಗಿ ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿ ಕುನ್ನಾ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಆಯೋಗವನ್ನು ರಚಿಸಿತ್ತು. ಅದರಂತೆ ಈ ಆಯೋಗ ಮಧ್ಯಂತರ ವರದಿಯೊಂದನ್ನು ಸಲ್ಲಿಸಿ ಆಗ ಮುಖ್ಯಮಂತ್ರಿಯಾಗಿದ್ದ BSY ಹಾಗೂ ಆರೋಗ್ಯ ಮಂತ್ರಿಯಾಗಿದ್ದ B. ಶ್ರೀರಾಮುಲು ವಿರುದ್ಧ ಪ್ರಾಸಿಕ್ಯೂಷನ್ಗೆ ಶಿಫಾರಸು ಮಾಡಿತ್ತು. ಕೊರೋನಾ ಆರಂಭದಲ್ಲಿ 2020ರಲ್ಲಿ ಕರ್ನಾಟಕಕ್ಕೆ 12 ಲಕ್ಷ PPE ಕಿಟ್ಗಳು ಅಗತ್ಯ ಇದ್ವು. ಆದರೆ ಅಂದಿನ ಸರ್ಕಾರ ಮಾಡಿದ ತಪ್ಪಿನಿಂದಾಗಿ PPE ಕಿಟ್ ಪೂರೈಕೆದಾರರಿಗೆ 14.21 ಕೋಟಿ ರೂಪಾಯಿ ಲಾಭ ಆಗಿದೆ. ಒಟ್ಟು 769 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತೆಲ್ಲ ಈ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಆದರೆ ಇದೇ ಟೈಮ್ನಲ್ಲಿ ಖಾಸಗಿ ಲ್ಯಾಬ್ಗಳಿಗೆ 6.93 ಕೋಟಿ ರೂಪಾಯಿ ಸಂದಾಯ ಆಗಿದೆ. ಆದರೆ 14 ಲ್ಯಾಬ್ಗಳು ICMRನಿಂದ ಮಾನ್ಯತೆಯನ್ನೇ ಪಡೆದಿಲ್ಲ. ಈ ICMR ಲ್ಯಾಬ್ಗಳು ಅಧಿಕೃತ ಅಲ್ಲ ಅಂತ ವರದಿಯಲ್ಲಿ ಕೂಡ ಉಲ್ಲೇಖ ಮಾಡಲಾಗಿದೆ. ಜೊತೆಗೆ 6 ಖಾಸಗಿ ಲ್ಯಾಬ್ಗಳಿಗೆ ಒಪ್ಪಂದನೇ ಇಲ್ಲದೆ ಹಣವನ್ನು ಪೇಮೆಂಟ್ ಮಾಡಲಾಗಿದೆ. ಉಳಿದ 8 ಲ್ಯಾಬ್ಗಳಿಗೆ ಅನುಮತಿ ಪಡೆದ 4.28 ಕೋಟಿ ಹಣವನ್ನು ಕೊಡಲಾಗಿದೆ. ಸುಖ ಸುಮ್ಮನೆ ಯಾವ ಉದ್ದೇಶವೇ ಇಲ್ಲದೆ ಖಾಸಗಿ ಲ್ಯಾಬ್ಗಳು ಕೂಡ ಬಿಲ್ ನೀಡಿವೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಹೀಗಾಗಿ ಈ ಹಗರಣದಲ್ಲೂ ಈಗ BSY ಹಾಗೂ ಶ್ರೀರಾಮುಲು ಅವರು ಭಾರಿ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳೋ ಲಕ್ಷಣಗಳು ಕಾಣಿಸ್ತಾ ಇವೆ ಅಂತ ವಿಶ್ಲೇಷಣೆ ನಡೀತಾ ಇದೆ. ಶಿಗ್ಗಾವಿ ಬೈ ಎಲೆಕ್ಷನ್ ಪ್ರಚಾರದ ವೇಳೆ ಕಾಂಗ್ರೆಸ್ನ ಮಾಜಿ ಶಾಸಕ ಅಜಂಪೀರ್ ಖಾದ್ರಿ ವಿವಾದಾಸ್ಪದ ಹೇಳಿಕೆಯೊಂದನ್ನು ಕೊಟ್ಟಿರುವುದು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸುವ ಮುನ್ನ ಮುಸ್ಲಿಂ ಧರ್ಮ ಸ್ವೀಕರಿಸೋಕೆ ತಯಾರಿ ಮಾಡಿಕೊಂಡಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಅವರು ಬೌದ್ಧ ಧರ್ಮ ಸ್ವೀಕರಿಸಿದ್ರು ಅಂತ ಅಜಂಪೀರ್ ಖಾದ್ರಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸದೆ ಹೋಗಿಲ್ಲ ಅಂದಿದ್ರೆ ದಲಿತರೆಲ್ಲ ಮುಸ್ಲಿಮರಾಗಿರ್ತಾ ಇದ್ರು. ಒಂದು ವೇಳೆ ಅಂಬೇಡ್ಕರ್ ಮುಸ್ಲಿಂ ಧರ್ಮ ಸ್ವೀಕರಿಸಿದ್ರೆ ಸಚಿವ RV ತಿಮ್ಮಾಪುರ ಅವರ ಹೆಸರು ರಹೀಂ ಖಾನ್ ಆಗಿರ್ತಾ ಇತ್ತು. ಡಾಕ್ಟರ್ G ಪರಮೇಶ್ವರ್ ಹೋಗಿ ಪೀರ್ ಸಾಹೇಬ್ ಆಗಿರ್ತಾ ಇತ್ತು. ಹೀಗೆ ಹಲವು ದಲಿತ ನಾಯಕರ ಹೆಸರನ್ನು ಬದಲಾಯಿಸಿ ಇವರು ಮಾತನಾಡಿದ್ದಾರೆ. ಎಲ್ಲೆಲ್ಲಿ ದಲಿತರ ಜಾಗ ಇದೆಯೋ ಅಲ್ಲೆಲ್ಲ ದರ್ಗಾ ಇದೆ. ಇದು ದಲಿತರಿಗೂ ಮುಸ್ಲಿಮರಿಗೂ ಇರೋ ಬಾಂಧವ್ಯದ ಸಂಕೇತ ಅಂತ ಈ ಖಾದ್ರಿ ಹೇಳಿದ್ದಾರೆ. ಇನ್ನು ಈ ಹೇಳಿಕೆ ತೀವ್ರ ಚರ್ಚೆಯಾಗ್ತಿದ್ದ ಹಾಗೆ ತನ್ನ ಹೇಳಿಕೆಯಿಂದ ನೋವಾಗಿದ್ರೆ ಅದನ್ನು ವಾಪಸ್ ಪಡಿತೀನಿ ಅಂತ ಈ ಖಾದ್ರಿ ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಚನ್ನಪಟ್ಟಣ ಬೈ ಎಲೆಕ್ಷನ್ ವೇಳೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಕರಿಯ ಅಂತ ನೆನೆಸಿದ್ರು. ಈ ವಿಚಾರವಾಗಿ ಜಮೀರ್ ವಿರುದ್ಧ ಭಾರಿ ಟೀಕೆ ವ್ಯಕ್ತವಾಗಿತ್ತು. ಜನಾಂಗೀಯವಾದಿ, ರೇಸಿಸ್ಟ್ ನೀನು ಅಂತ ಹೇಳಿ ಎಲ್ಲರೂ ಕೂಡ ಅವರಿಗೆ ಬೈದಿದ್ರು. ಅದರ ಬೆನ್ನಲ್ಲೇ ಜಮೀರ್ ಈಗ ರಿಯಾಕ್ಟ್ ಮಾಡಿದ್ದಾರೆ. ನಾನು ಅವರಿಗೆ ಪ್ರೀತಿಯಿಂದ ಕರಿಯ ಅಂತ ಕರೆದಿರೋದು, ಮೊದಲಿಂದನೂ ಕರಿತಾ ಇದ್ದೆ.
ಇದರಿಂದ ಯಾರಿಗಾದರೂ ನೋವಾಗಿದ್ರೆ ಕ್ಷಮಿಸಿ ಅಂತ ಹೇಳಿ ಮತ್ತೊಮ್ಮೆ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಕರೆದಿರೋದು ಪ್ರೀತಿಯಿಂದ ಅಂತ. ನಿನ್ನೆ ಕೂಡ ಹೇಳಿದ್ರು ನನ್ನ ಕುಳ್ಳ ಅಂತ ಕರೀತಾರೆ, ನಾನು ಅವ್ರಿಗೆ ಕರಿಯಣ್ಣ ಅಂತ ಹೇಳಿ ಕರಿತಿದ್ದೆ ಅಂತ. ಈಗ ಮತ್ತೆ ರಿಪೀಟ್ ಮಾಡಿದ್ದಾರೆ. ಕಾಫಿ ನಾಡಲ್ಲಿ ಚಿಕ್ಕಮಗಳೂರಲ್ಲಿ ದಶಕಗಳ ಬಳಿಕ ನಕ್ಸಲರ ಓಡಾಟದ ಶಂಕೆ ವ್ಯಕ್ತ ಆಗಿದೆ. ಈ ಹಿನ್ನೆಲೆಯಲ್ಲಿ ಆಂಟಿ ನಕ್ಸಲ್ ಫೋರ್ಸ್ ANF ಮತ್ತು ಪೊಲೀಸರು ತಪಾಸಣೆಗೆ ಇಳಿದಿದ್ದಾರೆ. ಕೊಪ್ಪ ತಾಲೂಕಿನ ಕಡೆಗುಂಡಿ ಗ್ರಾಮದ ಸುಬ್ಬೇಗೌಡ ಅನ್ನೋರ ಮನೆಯಲ್ಲಿ 3 ಬಂದೂಕು ಪತ್ತೆಯಾಗಿದೆ. ಈ ಮನೆಗೆ ನಕ್ಸಲ್ ನಾಯಕಿ ಮುಂಗಾರು ಲತಾ ಮತ್ತು ಆಕೆಯ ಟೀಮ್ ಭೇಟಿ ಕೊಟ್ಟಿರೋ ಸುಳಿವು ಕೂಡ ಸಿಕ್ಕಿದೆ. ಬಂದೂಕು ಸಿಕ್ಕಿರೋ ಸಂಬಂಧ ಜಯಪುರ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ಒತ್ತುವರಿ ಕಸ್ತೂರಿ ರಂಗನ್ ವರದಿ ಜಾರಿ ವಿರೋಧಿಸಿ ನಕ್ಸಲರು ಕೊಪ್ಪ ಮತ್ತು ಶೃಂಗೇರಿ ತಾಲೂಕಿನಲ್ಲಿ ಮೀಟಿಂಗ್ಗಳನ್ನು ನಡೆಸಿರೋ ಶಂಕೆ ವ್ಯಕ್ತ ಆಗಿದೆ. ಹೀಗಾಗಿ ಈ ಸಂಬಂಧ ಇಬ್ಬರನ್ನ ವಶಕ್ಕೆ ಪಡೆದು ಅಧಿಕಾರಿಗಳು ತೀವ್ರ ವಿಚಾರಣೆ ನಡೆಸಿದ್ದಾರೆ. ಇನ್ನು ಸದ್ಯ ಈ ಘಟನೆಯಿಂದಾಗಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಯಶ್ ನಟನೆಯ ಟಾಕ್ಸಿಕ್ ಚಿತ್ರಕ್ಕೆ ಈಗ ಕಾನೂನು ತೊಡಕು ಉಂಟಾಗಿದೆ. ಇತ್ತೀಚೆಗೆ ಈ ಚಿತ್ರದ ಶೂಟಿಂಗ್ ಸೆಟ್ಗಾಗಿ HMT ಕಾರ್ಖಾನೆ ಬಳಿ ಮರಗಳನ್ನ ನಾಶ ಮಾಡಿದ ಆರೋಪ ಕೇಳಿಬಂದಿತ್ತು. ಇದೀಗ ಟಾಕ್ಸಿಕ್ ಸಿನಿಮಾದ ನಿರ್ಮಾಪಕರ ವಿರುದ್ಧ FIR ದಾಖಲಾಗಿದೆ. ಮರಗಳನ್ನ ಕಡಿದ ಆರೋಪದಲ್ಲಿ ನಿರ್ಮಾಣ ಸಂಸ್ಥೆಗಳಾದ KVN ಮತ್ತು ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ವಿರುದ್ಧ ಕೋರ್ಟ್ ಸೂಚನೆಯಂತೆ FIR ದಾಖಲಾಗಿದೆ. ಕೆನರಾ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಮತ್ತು HMT ಲಿಮಿಟೆಡ್ ವಿರುದ್ಧವೂ FIR ದಾಖಲಾಗಿದೆ. ಮಣಿಪುರದಲ್ಲಿ 11 ಶಂಕಿತ ಉಗ್ರಗಾಮಿಗಳನ್ನ ಭದ್ರತಾ ಪಡೆ ಹೊಡೆದುರುಳಿಸಿದ ಬಳಿಕ ಇನ್ನೊಂದು ಬೆಳವಣಿಗೆಯಾಗಿದೆ. ಇಬ್ಬರು ಮೈತಿ ಸಮುದಾಯದವರ ಶವಗಳನ್ನ ಅವರ ಮನೆಯಿಂದ ಈಗ ವಶಪಡಿಸಿಕೊಂಡು ತಗೊಂಡು ಹೋಗಿದ್ದಾರೆ ಅಧಿಕಾರಿಗಳು. ಸೋಮವಾರ ನಡೆದ ಗುಂಡಿನ ಚಕಮಕಿ ನಂತರ ಪರಿಹಾರ ಕೇಂದ್ರದಿಂದ 6 ಜನರು ಕಾಣೆಯಾಗಿದ್ದಾರೆ ಅಂತ ಪೊಲೀಸರು ಹೇಳಿದ್ದಾರೆ. ಕಾಣೆಯಾದವರಲ್ಲಿ 3 ಮಕ್ಕಳು, 3 ಮಹಿಳೆಯರು ಕೂಡ ಇದ್ದಾರೆ. 11 ಶಂಕಿತರ ಎನ್ಕೌಂಟರ್ ನಂತರ ಮಣಿಪುರದ ಜಿರಿಬಾಮ್ ಜಿಲ್ಲಾಡಳಿತ ಸೋಮವಾರ ರಾತ್ರಿಯಿಂದ ಕರ್ಫ್ಯೂ ಕೂಡ ಹೇರಿದೆ. ಉತ್ತರ ಭಾರತ ಮತ್ತು ಪಾಕಿಸ್ತಾನದ ವಾಯು ಮಾಲಿನ್ಯ ಆತಂಕಕಾರಿ ಮಟ್ಟದಲ್ಲಿ ಜಾಸ್ತಿಯಾಗಿದೆ. ಈ ಭಾಗದಲ್ಲಿ ಹೊಗೆ ಎಷ್ಟು ದಟ್ಟವಾಗಿ ಆವರಿಸ್ತಾ ಇದೆ ಅಂದರೆ ಸ್ಪೇಸ್ನಿಂದಲೂ ಕಾಣಿಸ್ತಾ ಇದೆ ಹೊಗೆ. ನಾಸಾ ಬಿಡುಗಡೆ ಮಾಡಿದ ಇಮೇಜ್ನಲ್ಲಿ ವಿಷಕಾರಿ ಹೊಗೆಯ ದಪ್ಪ ಪದರ ಕಂಡುಬಂದಿದೆ. ಈ ಹೊಗೆಯ ಮೋಡಕ್ಕೆ ಕೃಷಿ ವಾಹನಗಳ ಹೊಗೆ ಮತ್ತು ಕಾರ್ಖಾನೆಗಳು ಕಾರಣ. ವಾಹನಗಳ ಹೊಗೆ ಇದೆಲ್ಲ ಸೇರಿ ಈ ರೀತಿಯಾಗಿದೆ ಅಂತ ಹೇಳಲಾಗ್ತಿದೆ. ಮುಂದಿನ ಚಾಂಪಿಯನ್ಸ್ ಟ್ರೋಫಿ ವಿಚಾರವಾಗಿ ಕ್ರಿಕೆಟ್ ವಲಯದಲ್ಲೀಗ ಭಾರಿ ಚರ್ಚೆ ಶುರುವಾಗಿದೆ. ಫೆಬ್ರವರಿ 19ರಿಂದ ಟ್ರೋಫಿಯನ್ನು ಆಯೋಜಿಸೋಕೆ ಪಾಕ್ ತಯಾರಿ ಮಾಡಿಕೊಳ್ತಿದೆ. ಆದರೆ ಭದ್ರತಾ ದೃಷ್ಟಿಯಿಂದ ಟೀಮ್ ಇಂಡಿಯಾ ಟೂರ್ನಿ ಆಡೋಕೆ ಪಾಕಿಸ್ತಾನಕ್ಕೆ ಹೋಗಲ್ಲ ಅಂತ BCCI ಈಗ ಆಲ್ರೆಡಿ ಪಾಕಿಸ್ತಾನಕ್ಕೆ ಹೇಳಿದೆ. ಅಲ್ಲದೆ UAE ಅಥವಾ ಬೇರೆ ಕಡೆಗೆ ಹೈಬ್ರಿಡ್ ಮಾದರಿಯಲ್ಲಿ ಬೇಕಾದರೆ ಭಾರತದ ಮ್ಯಾಚಸ್ ಅನ್ನು ಆಡಿಸಿ ಅಂತ BCCI ICCಗೆ ರಿಕ್ವೆಸ್ಟ್ ಮಾಡಿತು. ಹೀಗಾಗಿ ಈ ಮನವಿಯನ್ನು ಆಲಿಸಿರೋ ICC ಈಗ ಈ ವಿಚಾರದಲ್ಲಿ ಪಾಕ್ ಕ್ರಿಕೆಟ್ ಬೋರ್ಡ್ PCBಗೆ ಪ್ರತಿಕ್ರಿಯೆ ಕೊಡಿ ಅಂತ ಹೇಳಿದೆ. ಸದ್ಯ ಅದಕ್ಕೆಲ್ಲ ಪಾಕ್ ಉತ್ತರ ಕೊಡಬೇಕಾಗಿದೆ. ಹೀಗಾಗಿ ಭಾರತ ಈ ಟ್ರೋಫಿಯಲ್ಲಿ ಆಡಿದ್ರೆ ಎಲ್ಲಿ ನಡೆಯುತ್ತೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅನ್ನೋ ಪ್ರಶ್ನೆಗಳು ಬಹಳ ಕುತೂಹಲಕ್ಕೆ ಕಾರಣವಾಗಿವೆ. ಏನೋ ಚೀನಾದಲ್ಲಿ ಆಘಾತಕಾರಿ ಘಟನೆಯಾಗಿದೆ. ಸ್ಪೋರ್ಟ್ಸ್ ಸೆಂಟರ್ ಒಂದರಲ್ಲಿ ವ್ಯಕ್ತಿಯೊಬ್ಬ ಕಾರ್ ನುಗ್ಗಿಸಿ 35 ಮಂದಿಯನ್ನು ಮುಗಿಸಿದ್ದಾನೆ. ಇನ್ನು 43 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ದಕ್ಷಿಣ ಚೀನಾದ ಝುಹಾಯಿ ಅನ್ನೋ ನಗರದಲ್ಲಿ ಈ ಘಟನೆಯಾಗಿದೆ. ಸದ್ಯಕ್ಕೆ ಅದು ಭಯೋತ್ಪಾದಕ ಘಟನೆನಾ ಅಲ್ವಾ ಅನ್ನೋದು ಕನ್ಫರ್ಮ್ ಆಗಿಲ್ಲ. ಆದರೆ ಈ ಸಂಬಂಧ 62 ವರ್ಷದ ವ್ಯಕ್ತಿಯೊಬ್ಬನನ್ನು ಅರೆಸ್ಟ್ ಮಾಡಲಾಗಿದೆ. ಝುಹಾಯಿನಲ್ಲಿ ಚೀನಾದ ವಾಯು ಪ್ರದರ್ಶನ ಇದ್ದ ದಿನವೇ ಈ ಘಟನೆಯಾಗಿದೆ. ಕಳೆದ ಸೆಷನ್ನಲ್ಲಿ ಫ್ಲಾಟ್ ಆಗಿದ್ದ ಭಾರತದ ಷೇರುಪೇಟೆ ಕೆಂಪು ಪಟ್ಟಿಯಲ್ಲಿ ಅಂತ್ಯವಾಗಿದೆ. ದಿನದ ವಹಿವಾಟಿನಲ್ಲಿ ಭಾರಿ ಸೆಲ್ ಆಫ್ ನಡೆದ ಪರಿಣಾಮ ಮಾರ್ಕೆಟ್ ರೆಡ್ನಲ್ಲಿ ಎಂಡ್ ಆಯಿತು. ಇನ್ನೊತ್ತ ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಕಂಪನಿಗಳು ಕೂಡ ಲಾಸ್ ಮಾಡಿಕೊಂಡಿವೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 821 ಪಾಯಿಂಟ್ಸ್ ಬಿದ್ದು 78,675ಕ್ಕೆ, ನಿಫ್ಟಿ 276 ಪಾಯಿಂಟ್ಸ್ ಬಿದ್ದು 23,883ಕ್ಕೆ ರೀಚ್ ಆಯಿತು. ಡಾಲರ್ ಮುಂದೆ ರೂಪಾಯಿ ಮೌಲ್ಯದಲ್ಲಿ ಯಾವುದೇ ಬದಲಾವಣೆ ಆಗದೆ 84 ರೂಪಾಯಿ 39 ಪೈಸೆ ಆಯಿತು. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,940 ರೂಪಾಯಿ ಕಡಿಮೆಯಾಗಿ 74,900 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,770 ರೂಪಾಯಿ ಕಮ್ಮಿಯಾಗಿ 68,610 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 2,607 ರೂಪಾಯಿ ಕಮ್ಮಿಯಾಗಿ 88,252 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಆಗಲೇ ಹೇಳಿದ ಲಿಂಕ್ಡ್ಇನ್ ವರ್ಕ್ಶಾಪ್ ಬಗ್ಗೆ ಒಂದು ಕ್ವಿಕ್ ರಿಮೈಂಡರ್. ಲಿಂಕ್ಡ್ಇನ್ ಅನ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡು ಜಾಬ್ ಆಪರ್ಚುನಿಟೀಸನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಕ್ವಿಕ್ 2 ಗಂಟೆಗಳ ಲಿಂಕ್ಡ್ಇನ್ ವರ್ಕ್ಶಾಪ್ ಅಟೆಂಡ್ ಮಾಡೋಕ್ಕೆ ಆಸಕ್ತಿ ಇರೋರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಕೊಟ್ಟಿರ್ತೀವಿ. ಮಿಸ್ ಮಾಡದೆ ಚೆಕ್ ಮಾಡಿ. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಸುದ್ದಿ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.